ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನು ಕೇಂದ್ರ ಸರ್ಕಾರ ಕರೆದಿದೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆಯನ್ನು ನಡೆಸಿದೆ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ದಾಳಿಯ ಬಗ್ಗೆ ಎಲ್ಲಾ ಪಕ್ಷಗಳಿಗೂ ಕೂಡ ಕೇಂದ್ರ ಮಾಹಿತಿಯನ್ನು ಕೊಡಲಿದೆ. ರಾಜನಾಥ್ ಸಿಂಗ್ ಸರ್ವಪಕ್ಷ ಸಭೆಯನ್ನು ಕರೆಯಲಿದ್ದಾರೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಎಸ್ ರಂಜಿತ್, ಇವತ್ತು ಸರ್ವಪಕ್ಷ ಸಭೆ ನಡೆಯಲಿದೆ. ಸೊ ಅಲ್ಲೇನು ಪ್ರಶ್ನೆನೇ ಇಲ್ಲ, ಇಲ್ಲ ಸಪೋರ್ಟ್ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಡೆಫಿನೆಟ್ಲಿ ಸರ್ಕಾರದ ನಿರ್ಧಾರವನ್ನ, ಕೇಂದ್ರದ ನಿರ್ಧಾರವನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಸಿಚುವೇಶನ್ ಎಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗಬಹುದು? ಯುದ್ಧದ ಸನ್ನಿವೇಶ ಇನ್ನೂ ಎಷ್ಟು ದಿನ ಮುಂದುವರಿಬಹುದು? ಪಾಕಿಸ್ತಾನ ಏನು ಮಾಡಬಹುದು? ಭಾರತ ಅದನ್ನು ಹೇಗೆ ತಡಿಬಹುದು? ಈ ಎಲ್ಲ ಪ್ರಶ್ನೆಗಳು ಎಲ್ಲ ಜನಸಾಮಾನ್ಯರಿಗೂ ಇರ್ತಕ್ಕಂಥದ್ದು. ರಂಜಿತ್, ಪ್ಲೀಸ್ ಗೋ ಅಹೆಡ್. ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಭಾರತೀಯ ಸೇನೆಯ ಈ ಸೇನಾ ಆಪರೇಷನ್ನ ಬಗ್ಗೆ ಈ ಹಿಂದೆ ಸರ್ಜಿಕಲ್ 1 ಮತ್ತು ಸರ್ಜಿಕಲ್ 2 ಆದಾಗ ಪ್ರತಿಪಕ್ಷಗಳು ಸಾಕ್ಷಿ ಕೇಳುವ ಪ್ರಯತ್ನವನ್ನು ಮಾಡಿದ್ವು. ಆ ಮೂಲಕ ಭಾರತೀಯ ಸೇನೆಯ ಆ ಶೌರ್ಯವನ್ನು ಪ್ರಶ್ನಿಸುವಂತಹ ಕೆಲಸಗಳು ರಾಜಕೀಯ ಪಕ್ಷವಾಗಿ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಭಾರತೀಯ ಸೇನೆ ಈ ಬಾರಿ ಏರ್ ಸ್ಟ್ರೈಕ್ ಮಾಡಿದಾಗ, ಆಪರೇಷನ್ ಸಿಂಧೂರ ಮಾಡಿದಾಗ ಆ ರೀತಿಯ ಯಾವುದೇ ಅನುಮಾನಗಳು ಬರದಂತೆ ದೇಶವಾಸಿಗಳೇ ಅಥವಾ ದೇಶದ ಜನರೇ ನಮ್ಮ ಕಾರ್ಯಾಚರಣೆಯ ಬಗ್ಗೆ ಪ್ರಶ್ನೆ ಮಾಡದಂತೆ ಎಲ್ಲ ರೀತಿಯ ವಿಡಿಯೋಗಳು ಮತ್ತು ಅಟ್ಯಾಕ್ ಆದಂಥ ಸಮಯದಲ್ಲಿ ಆಗಿರುವಂಥ ಭಯೋತ್ಪಾದಕರ ನೆಲೆಗಳ ಹಾನಿಯ ಬಗ್ಗೆ ಸಂಪೂರ್ಣವಾಗಿಯೂ ಕೂಡ ಈಗ ವಿಡಿಯೋ ಮೂಲಕ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹುಶಃ ಆ ವಿಡಿಯೋ ನೋಡಿದರೆ ನಾವು ನೀವು ಅಂದುಕೊಂಡಂಥ 80-100 ಜನ ಡೆತ್ ಆಗಿದ್ದಾರೆ ಭಯೋತ್ಪಾದಕರು ಅಂಥೇಳಿ ನಾವು ಅಂದ್ಕೊಂಡಿದ್ವಲ್ಲ, ಆ ವಿಡಿಯೋ ನೋಡಿದರೆ ಬಹುಶಃ 200-300 ಜನ ಡೆತ್ ಆಗಿರಬಹುದು, ಅವ್ರ ನಿರ್ನಾಮ ಆಗಿರ್ಬೋದು, ಅವರ ನೆಲೆಗಳ ಧ್ವಂಸ ಆಗಿರ್ಬೋದು ಅಂತೇಳಿ ಅಂದಾಜು ಮಾಡಬಹುದಾಗಿದೆ. ಇದೆಲ್ಲದರ ನಡುವೆ ನೋಡಿ, ಈ ಕಾರ್ಯಾಚರಣೆಯ ಬಗ್ಗೆ ಸರ್ವ ಪಕ್ಷಗಳನ್ನು ಒಮ್ಮತಕ್ಕೆ ತೆಗೆದುಕೊಳ್ಳುವ ಭಾಗವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸರ್ವ ಪಕ್ಷದ ಸಭೆಯನ್ನು ಕರೆದು ಅವರಿಂದ ದೇಶಕ್ಕೆ ಈ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಮಯದಲ್ಲಿ ಸಲಹೆ ಸೂಚನೆ ಅದರ ಜೊತೆಗೆ ಸಹಕಾರವನ್ನು ಕೇಳುವಂಥ ಎಲ್ಲ ಸಾಧ್ಯತೆಗಳಿದೆ. 11 ಗಂಟೆಗೆ, ನೀವೇ ಹೇಳ್ದಂಗೆ 11 ಗಂಟೆಗೆ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೀತಾರೆ. ಅದಾದ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು LOC, ನಿನ್ನೆ ದಾಳಿಯಾದಂಥ ಆಪರೇಷನ್ ಸಿಂಧೂರ ಆದಂತಹ ಭೂಭಾಗಕ್ಕೆ, ಅಂದರೆ ಎಲ್ಲಿ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಇದೆ, ಭಾರತದ ಗಡಿ ನಿಯಂತ್ರಣ ರೇಖೆ, ಅಲ್ಲಿಗೆ ಬಂದು ಅಲ್ಲಿನ ಸೈನಿಕರಿಗೆ ಕಟ್ಟೆಚ್ಚರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಬಂದು ಧೈರ್ಯ ತುಂಬುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇವತ್ತು ಇಡೀ ದೇಶವೇ ಜೊತೆಯಾಗಿದೆ. 26 ಜನರ ಮಾರಣ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನು ಕೇಂದ್ರ ಸರ್ಕಾರ ಕರೆದಿದೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆಯನ್ನು ನಡೆಸಿದೆ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ದಾಳಿಯ ಬಗ್ಗೆ ಎಲ್ಲಾ ಪಕ್ಷಗಳಿಗೂ ಕೂಡ ಕೇಂದ್ರ ಮಾಹಿತಿಯನ್ನು ಕೊಡಲಿದೆ. ರಾಜನಾಥ್ ಸಿಂಗ್ ಸರ್ವಪಕ್ಷ ಸಭೆಯನ್ನು ಕರೆಯಲಿದ್ದಾರೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಎಸ್ ರಂಜಿತ್, ಇವತ್ತು ಸರ್ವಪಕ್ಷ ಸಭೆ ನಡೆಯಲಿದೆ. ಸೊ ಅಲ್ಲೇನು ಪ್ರಶ್ನೆನೇ ಇಲ್ಲ, ಇಲ್ಲ ಸಪೋರ್ಟ್ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಡೆಫಿನೆಟ್ಲಿ ಸರ್ಕಾರದ ನಿರ್ಧಾರವನ್ನ, ಕೇಂದ್ರದ ನಿರ್ಧಾರವನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಸಿಚುವೇಶನ್ ಎಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗಬಹುದು? ಯುದ್ಧದ ಸನ್ನಿವೇಶ ಇನ್ನೂ ಎಷ್ಟು ದಿನ ಮುಂದುವರಿಬಹುದು? ಪಾಕಿಸ್ತಾನ ಏನು ಮಾಡಬಹುದು? ಭಾರತ ಅದನ್ನು ಹೇಗೆ ತಡಿಬಹುದು? ಈ ಎಲ್ಲ ಪ್ರಶ್ನೆಗಳು ಎಲ್ಲ ಜನಸಾಮಾನ್ಯರಿಗೂ ಇರ್ತಕ್ಕಂಥದ್ದು. ರಂಜಿತ್, ಪ್ಲೀಸ್ ಗೋ ಅಹೆಡ್. ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಭಾರತೀಯ ಸೇನೆಯ ಈ ಸೇನಾ ಆಪರೇಷನ್ನ ಬಗ್ಗೆ ಈ ಹಿಂದೆ ಸರ್ಜಿಕಲ್ 1 ಮತ್ತು ಸರ್ಜಿಕಲ್ 2 ಆದಾಗ ಪ್ರತಿಪಕ್ಷಗಳು ಸಾಕ್ಷಿ ಕೇಳುವ ಪ್ರಯತ್ನವನ್ನು ಮಾಡಿದ್ವು. ಆ ಮೂಲಕ ಭಾರತೀಯ ಸೇನೆಯ ಆ ಶೌರ್ಯವನ್ನು ಪ್ರಶ್ನಿಸುವಂತಹ ಕೆಲಸಗಳು ರಾಜಕೀಯ ಪಕ್ಷವಾಗಿ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಭಾರತೀಯ ಸೇನೆ ಈ ಬಾರಿ ಏರ್ ಸ್ಟ್ರೈಕ್ ಮಾಡಿದಾಗ, ಆಪರೇಷನ್ ಸಿಂಧೂರ ಮಾಡಿದಾಗ ಆ ರೀತಿಯ ಯಾವುದೇ ಅನುಮಾನಗಳು ಬರದಂತೆ ದೇಶವಾಸಿಗಳೇ ಅಥವಾ ದೇಶದ ಜನರೇ ನಮ್ಮ ಕಾರ್ಯಾಚರಣೆಯ ಬಗ್ಗೆ ಪ್ರಶ್ನೆ ಮಾಡದಂತೆ ಎಲ್ಲ ರೀತಿಯ ವಿಡಿಯೋಗಳು ಮತ್ತು ಅಟ್ಯಾಕ್ ಆದಂಥ ಸಮಯದಲ್ಲಿ ಆಗಿರುವಂಥ ಭಯೋತ್ಪಾದಕರ ನೆಲೆಗಳ ಹಾನಿಯ ಬಗ್ಗೆ ಸಂಪೂರ್ಣವಾಗಿಯೂ ಕೂಡ ಈಗ ವಿಡಿಯೋ ಮೂಲಕ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹುಶಃ ಆ ವಿಡಿಯೋ ನೋಡಿದರೆ ನಾವು ನೀವು ಅಂದುಕೊಂಡಂಥ 80-100 ಜನ ಡೆತ್ ಆಗಿದ್ದಾರೆ ಭಯೋತ್ಪಾದಕರು ಅಂಥೇಳಿ ನಾವು ಅಂದ್ಕೊಂಡಿದ್ವಲ್ಲ,
ಆ ವಿಡಿಯೋ ನೋಡಿದರೆ ಬಹುಶಃ 200ರಿಂದ 300 ಜನ ಡೆತ್ ಆಗಿರಬಹುದು, ಅವ್ರ ನಿರ್ನಾಮ ಆಗಿರ್ಬೋದು, ಅವರ ನೆಲೆಗಳ ಧ್ವಂಸ ಆಗಿರ್ಬೋದು ಅಂತೇಳಿ ಅಂದಾಜು ಮಾಡಬಹುದಾಗಿದೆ. ಇದೆಲ್ಲದರ ನಡುವೆ ನೋಡಿ, ಈ ಕಾರ್ಯಾಚರಣೆಯ ಬಗ್ಗೆ ಸರ್ವ ಪಕ್ಷಗಳನ್ನು ಒಮ್ಮತಕ್ಕೆ ತೆಗೆದುಕೊಳ್ಳುವ ಭಾಗವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸರ್ವ ಪಕ್ಷದ ಸಭೆಯನ್ನು ಕರೆದು ಅವರಿಂದ ದೇಶಕ್ಕೆ ಈ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಮಯದಲ್ಲಿ ಸಲಹೆ ಸೂಚನೆ ಅದ್ರ ಜೊತೆಗೆ ಸಹಕಾರವನ್ನು ಕೇಳುವಂಥ ಎಲ್ಲ ಸಾಧ್ಯತೆಗಳಿದೆ. 11 ಗಂಟೆಗೆ ನೀವೇ ಹೇಳ್ದಂಗೆ 11 ಗಂಟೆಗೆ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೀತಾರೆ. ಅದಾದ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು LOC ನಿನ್ನೆ ದಾಳಿಯಾದಂಥ ಆಪರೇಷನ್ ಸಿಂಧೂರ ಆದಂತಹ ಭೂಭಾಗಕ್ಕೆ, ಅಂದರೆ ಎಲ್ಲಿ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಇದೆ, ಭಾರತದ ಗಡಿ ನಿಯಂತ್ರಣ ರೇಖೆ, ಅಲ್ಲಿಗೆ ಬಂದು ಅಲ್ಲಿನ ಸೈನಿಕರಿಗೆ ಕಟ್ಟೆಚ್ಚರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಬಂದು ಧೈರ್ಯ ತುಂಬುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಮುಂದುವರೆದು ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನು ಕೇಂದ್ರ ಸರ್ಕಾರ ಕರೆದಿದೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆಯನ್ನು ನಡೆಸಿದೆ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ದಾಳಿಯ ಬಗ್ಗೆ ಎಲ್ಲಾ ಪಕ್ಷಗಳಿಗೂ ಕೂಡ ಕೇಂದ್ರ ಮಾಹಿತಿಯನ್ನ ಕೊಡಲಿದೆ. ರಾಜನಾಥ್ ಸಿಂಗ್ ಸರ್ವಪಕ್ಷ ಸಭೆಯನ್ನು ಕರೆಯಲಿದ್ದಾರೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಎಸ್ ರಂಜಿತ್, ಇವತ್ತು ಸರ್ವಪಕ್ಷ ಸಭೆ ನಡೆಯಲಿದೆ. ಸೊ ಅಲ್ಲೇನು ಪ್ರಶ್ನೆನೇ ಇಲ್ಲ, ಏನು ಇಲ್ಲ ಸಪೋರ್ಟ್ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಡೆಫಿನೆಟ್ಲಿ ಸರ್ಕಾರದ ನಿರ್ಧಾರವನ್ನ, ಕೇಂದ್ರದ ನಿರ್ಧಾರವನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಸಿಚುವೇಶನ್ ಎಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗಬಹುದು, ಯುದ್ಧದ ಸನ್ನಿವೇಶ ಇನ್ನೂ ಎಷ್ಟು ದಿನ ಮುಂದುವರಿಬಹುದು, ಪಾಕಿಸ್ತಾನ ಏನು ಮಾಡಬಹುದು, ಭಾರತ ಅದನ್ನು ಹೇಗೆ ತಡಿಬಹುದು, ಈ ಎಲ್ಲ ಪ್ರಶ್ನೆಗಳು ಎಲ್ಲ ಜನಸಾಮಾನ್ಯರಿಗೂ ಇರ್ತಕ್ಕಂಥದ್ದು. ರಂಜಿತ್, ಪ್ಲೀಸ್ ಗೋ ಅಹೆಡ್. ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಭಾರತೀಯ ಸೇನೆಯ ಈ ಸೇನಾ ಆಪರೇಷನ್ನ ಬಗ್ಗೆ ಈ ಹಿಂದೆ ಸರ್ಜಿಕಲ್ 1 ಮತ್ತು ಸರ್ಜಿಕಲ್ 2 ಆದಾಗ ಪ್ರತಿಪಕ್ಷಗಳು ಸಾಕ್ಷಿ ಕೇಳುವ ಪ್ರಯತ್ನವನ್ನು ಮಾಡಿದ್ವು. ಆ ಮೂಲಕ ಭಾರತೀಯ ಸೇನೆಯ ಆ ಶೌರ್ಯವನ್ನು ಪ್ರಶ್ನಿಸುವಂತಹ ಕೆಲಸಗಳು ರಾಜಕೀಯ ಪಕ್ಷವಾಗಿ ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಭಾರತೀಯ ಸೇನೆ ಈ ಬಾರಿ ಏರ್ ಸ್ಟ್ರೈಕ್ ಮಾಡಿದಾಗ, ಆಪರೇಷನ್ ಸಿಂಧೂರ ಮಾಡಿದಾಗ ಆ ರೀತಿಯ ಯಾವುದೇ ಅನುಮಾನಗಳು ಬರದಂತೆ ದೇಶವಾಸಿಗಳೇ ಅಥವಾ ದೇಶದ ಜನರೇ ನಮ್ಮ ಕಾರ್ಯಾಚರಣೆಯ ಬಗ್ಗೆ ಪ್ರಶ್ನೆ ಮಾಡದಂತೆ ಎಲ್ಲ ರೀತಿಯ ವಿಡಿಯೋಗಳು ಮತ್ತು ಅಟ್ಯಾಕ್ ಆದಂಥ ಸಮಯದಲ್ಲಿ ಆಗಿರುವಂಥ ಭಯೋತ್ಪಾದಕರ ನೆಲೆಗಳ ಹಾನಿಯ ಬಗ್ಗೆ ಸಂಪೂರ್ಣವಾಗಿಯೂ ಕೂಡ ಈಗ ವಿಡಿಯೋ ಮೂಲಕ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಬಹುಶಃ ಆ ವಿಡಿಯೋ ನೋಡಿದರೆ ನಾವು ನೀವು ಅಂದುಕೊಂಡಂಥ 80-100 ಜನ ಡೆತ್ ಆಗಿದ್ದಾರೆ ಭಯೋತ್ಪಾದಕರು ಅಂಥೇಳಿ ನಾವು ಅಂದ್ಕೊಂಡಿದ್ವಲ್ಲ. ಆ ವಿಡಿಯೋ ನೋಡಿದರೆ ಬಹುಶಃ 200ರಿಂದ 300 ಜನ ಡೆತ್ ಆಗಿರಬಹುದು, ಅವ್ರ ನಿರ್ನಾಮ ಆಗಿರ್ಬೋದು, ಅವರ ನೆಲೆಗಳ ಧ್ವಂಸ ಆಗಿರ್ಬೋದು ಅಂತೇಳಿ ಅಂದಾಜು ಮಾಡಬಹುದಾಗಿದೆ. ಇದೆಲ್ಲದರ ನಡುವೆ ನೋಡಿ, ಈ ಕಾರ್ಯಾಚರಣೆಯ ಬಗ್ಗೆ ಸರ್ವ ಪಕ್ಷಗಳನ್ನು ಒಮ್ಮತಕ್ಕೆ ತೆಗೆದುಕೊಳ್ಳುವ ಭಾಗವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸರ್ವ ಪಕ್ಷದ ಸಭೆಯನ್ನು ಕರೆದು ಅವರಿಂದ ದೇಶಕ್ಕೆ ಈ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಮಯದಲ್ಲಿ ಸಲಹೆ ಸೂಚನೆ ಅದ್ರ ಜೊತೆಗೆ ಸಹಕಾರವನ್ನು ಕೇಳುವಂಥ ಎಲ್ಲ ಸಾಧ್ಯತೆಗಳಿದೆ. 11 ಗಂಟೆಗೆ ನೀವೇ ಹೇಳ್ದಂಗೆ 11 ಗಂಟೆಗೆ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೀತಾರೆ. ಅದಾದ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು LOC ನಿನ್ನೆ ದಾಳಿಯಾದಂಥ ಆಪರೇಷನ್ ಸಿಂಧೂರ ಆದಂತಹ ಭೂಭಾಗಕ್ಕೆ, ಅಂದರೆ ಎಲ್ಲಿ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಇದೆ, ಭಾರತದ ಗಡಿ ನಿಯಂತ್ರಣ ರೇಖೆ, ಅಲ್ಲಿಗೆ ಬಂದು ಅಲ್ಲಿನ ಸೈನಿಕರಿಗೆ ಕಟ್ಟೆಚ್ಚರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಬಂದು ಧೈರ್ಯ ತುಂಬುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇವತ್ತು ಇಡೀ ದೇಶವೇ ಜೊತೆಯಾಗಿದೆ. 26 ಜನರ ಮಾರಣ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನು ಕೇಂದ್ರ ಸರ್ಕಾರ ಕರೆದಿದೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆಯನ್ನು ನಡೆಸಿದೆ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ದಾಳಿಯ ಬಗ್ಗೆ ಎಲ್ಲಾ ಪಕ್ಷಗಳಿಗೂ ಕೂಡ ಕೇಂದ್ರ ಮಾಹಿತಿಯನ್ನ ಕೊಡಲಿದೆ. ರಾಜನಾಥ್ ಸಿಂಗ್ ಸರ್ವಪಕ್ಷ ಸಭೆಯನ್ನು ಕರೆಯಲಿದ್ದಾರೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಎಸ್ ರಂಜಿತ್, ಇವತ್ತು ಸರ್ವಪಕ್ಷ ಸಭೆ ನಡೆಯಲಿದೆ. ಸೊ ಅಲ್ಲೇನು ಪ್ರಶ್ನೆನೇ ಇಲ್ಲ, ಏನು ಇಲ್ಲ ಸಪೋರ್ಟ್ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಡೆಫಿನೆಟ್ಲಿ ಸರ್ಕಾರದ ನಿರ್ಧಾರವನ್ನ, ಕೇಂದ್ರದ ನಿರ್ಧಾರವನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಸಿಚುವೇಶನ್ ಎಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗಬಹುದು, ಯುದ್ಧದ ಸನ್ನಿವೇಶ ಇನ್ನೂ ಎಷ್ಟು ದಿನ ಮುಂದುವರಿಬಹುದು,
ಪಾಕಿಸ್ತಾನ ಏನು ಮಾಡಬಹುದು, ಭಾರತ ಅದನ್ನು ಹೇಗೆ ತಡಿಬಹುದು, ಈ ಎಲ್ಲ ಪ್ರಶ್ನೆಗಳು ಎಲ್ಲ ಜನಸಾಮಾನ್ಯರಿಗೂ ಇರ್ತಕ್ಕಂಥದ್ದು. ರಂಜಿತ್, ಪ್ಲೀಸ್ ಗೋ ಅಹೆಡ್. ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ